ಇವಾಗ ಅವ್ರು ಹೋಗಿದಾರಲ್ವಾ, ಅವ್ರು ಮಾತಾಡ್ಲಿ. ಆವಾಗ್ಲೂ ಅವ್ರು ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಅಯ್ಯೋ, ನಮ್ ಜೀವನ ಎಲ್ಲ ಬರೀ ಯೋಚನೆ ಮಾಡೋದೇ ಆಗೋಗ್ಬಿಟ್ಟಿದೆ. ಗುಲಾಬಿ ಸಮರ್ಥ ಮದ್ವೆ ಆದ್ಮೇಲೆ ನೈಸ್ ರೋಡಲ್ಲಿ ನೈಸಾಗಿ ಅವ್ರ ಜೀವನ ಹೋಗುತ್ತೆ ಅನ್ಕೊಂಡೆ. ಆದ್ರೆ ಡಕೋಟಾ ರೋಡಲ್ಲಿ ಹೋಗೋ ತರ ಆಗ್ಬಿಡ್ತು. ಅಯ್ಯೋ, ಅವ್ರ ಜೀವನ ಡಕೋಟಾ ರೋಡಲ್ಲಿ ಹೋಗ್ತಾ ಇದೆ, ಆದ್ರೆ ಇನ್ನಿಬ್ಬರು ಜೀವನ ಡಕೋಟಾ ಬಸ್ಸೇ ಆಗ್ಬಿಟ್ಟಿದೆ. ಯಾರ್ದು? ನಂದು ನಿಂದು. ಅಮ್ಮ, ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಯಾಕಮ್ಮ ಇಂಥ ನಿರ್ಧಾರ ತಗೊಂಡೆ? ಯಾಕೋ ನಿನ್ನ ಮೇಲೆ ನಿರ್ಧಾರ ತಗೊಳ್ಳೋ ಹಕ್ಕಿಲ್ವೇನೋ ನನಗೆ? ನಾನು ನಿನ್ ತಾಯಿ ಕಣೋ. ನಿನ್ನೆಲ್ಲಾ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋ ರೈಟ್ಸ್ ನನಗಿದೆ. ನಾನು ಅದನ್ನ ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಮದ್ವೆ ಆಗಿರೋ ನನಗೆ ಇನ್ನೊಂದು ಮದ್ವೆ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ಯಲ್ಲ, ಅದು ತಪ್ಪಲ್ವಾ? ಕದ್ದು ಮದುವೆ ಮಾಡ್ಕೊಂಡು ಬಂದು ನೀನ್ ತಪ್ಪು ಮಾಡಿದೀಯ. ಅದನ್ನ ಸರಿಪಡಿಸೋಣ ಅಂತ ನಾನು ಹೊರಟಿದ್ರೆ ನಾನೇ ತಪ್ಪು ಮಾಡಿದೀನಿ ಅನ್ನೋ ಹತ್ರ ಮಾತಾಡ್ತಾ ಇದ್ದೀಯಲ್ಲ ನೀನು. ಅಮ್ಮ, ನಮ್ ಬದುಕು ಈಗಷ್ಟೇ ಶುರುವಾಗಿದೆ. ನಾವಿಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನಷ್ಟು ಟೈಮ್ ಬೇಕು. ನೀನ್ ಅಷ್ಟಲ್ಲಿ ಬಂದು ಸ್ಪೀಡ್ ಬ್ರೇಕ್ ಹಾಕಿದ್ರೆ ನಾವ್ ಹೇಗಮ್ಮ ಜೀವನ ಸಾಕ್ಸೋದು? ನೋಡು ಮಗನೇ, ಇಲ್ಲಿ ನೀನ್ ಅನ್ಕೊಂಡಂಗೆ ಯಾವ್ದು ನಡೆಯಲ್ಲ. ನಾನ್ ಅನ್ಕೊಂಡಂಗೆ ಎಲ್ಲ ನಡಿಬೇಕು. ಹಳಿ ಮೇಲೆ ರೈಲ್ ಹೋಗುತ್ತೆ, ರೈಲ್ ಮೇಲೆ ಹಳಿ ಇರತ್ತಾ? ಶುದ್ಧವಾಗಿರೋ ಹಾಲ್ಗೆ ಯಾಕಮ್ಮ ಹುಳಿ ಇಂಟ್ಯ? ಗುಲಾಬಿಗಿಂತ ಒಳ್ಳೆ ಸೊಸೆ ಸಿಗ್ತಾಳೆ ಅಂತ ನಿಂಗೆ ಅನ್ಸುತ್ತಾ? ಮನೆಗೆ ಯಾವ್ದಾರ ವಸ್ತು ತಂದಾಗ ನಾವೆಷ್ಟು ಅದನ್ನ ಪ್ರೀತಿಯಿಂದ ನೋಡ್ಕೊಂತೀವೋ ಅಷ್ಟೇ ಪ್ರೀತಿಯಿಂದ ಮನೆ ಸೊಸೆನ ನೋಡ್ಕೊಂಡ್ರೆ ನಮ್ಮಿಬ್ರಿಗೂ ಹೊಂದ್ಕೊಂತಾಳಮ್ಮ. ಇಷ್ಟ ಇಲ್ದೇ ಇರೋದಂತಂದು ಇಷ್ಟ ಪಡೋಂದ್ರೆ ಹೇಗೋ ಆಗತ್ತೆ? ಕಟ್ಕೊಂಡಿರೋ ಗಂಡ ಇಷ್ಟ ಇಲ್ಲ ಅಂತ ಅವನ್ ಬಿಟ್ಟು ದೂರ ಇದ್ದೋಳು ನಾನು. ಈಗ ಇವಳನ್ನ ಇಷ್ಟ ಪಡೋಂದ್ರೆ ಹೇಗಾಗತ್ತೆ ಹೇಳು? ಅಮ್ಮ, ನೀನು ಟಿಪಿಕಲ್ ಅತ್ತೆ ತರ ಯೋಚನೆ ಮಾಡ್ತಿದ್ಯಾ. ಅತ್ತೆ ಸ್ಥಾನನ ಪಕ್ಕಕ್ಕಿಟ್ಟು ತಾಯಿ ಸ್ಥಾನದಲ್ಲಿ ಯೋಚನೆ ಮಾಡು. ತಾಯಿ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರು ಅವಳು ಮಾಡಿದ ತಪ್ಪೇ ಕಣೋ. ಕದ್ದು ಮುಚ್ಚಿ ಮದುವೆ ಮಾಡ್ಕೊಂಡು ಬಂದ್ರೆ ಯಾವ ತಾಯಿ ಸಹಿಸ್ತಾಳೆ ಹೇಳು? ನಾನಾಗಿದ್ದಕ್ಕೆ ಅವಳನ್ನ ಮನೆ ಒಳಗಡೆ ಸೇರಿಸ್ಕೊಂಡಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ರೆ ಅವಳ ಮನೆಯಿಂದ ಆಚೆ ಹಾಕಿರೋರು ಗೊತ್ತಾ? ಅಮ್ಮ, ನಾನಿನ್ನು ಜೀವನನ ಬುಕ್ಕೇ ಓಪನ್ ಮಾಡಿಲ್ಲ. ಅಷ್ಟ್ ಬೇಗ ಇನ್ನೊಂದು ಬುಕ್ ಅಂದ್ರೆ ನಾನು ಹೇಗಮ್ಮ ಓದಕ್ಕಾಗುತ್ತೆ? ಓದ್ಬೇಕು ಮಗ್ನೆ. ಕೈಯಲ್ಲಿರೋ ಬುಕ್ಕು ಸರಿ ಇಲ್ಲ ಅಂದ್ಮೇಲೆ ಅದನ್ನ ಬಿಸಾಕಿ ನಾನ್ ಕೊಡೋ ಬುಕ್ ತಗೊಂಡು ಓದ್ಬೇಕು. ಅಮ್ಮ, ಇದು ನಾನ್ ಇಷ್ಟಪಟ್ಟು ಆರಿಸ್ಕೊಂಡಿರೋ ಬುಕ್ಕು. ಮೊದ್ಲಿದ್ನ ಓದ್ ಮುಗಿಸ್ತೀನಿ. ನೋಡು ತಾಯಿ ಹತ್ರ ಹೇಗ್ ಮಾತಾಡ್ತಿದೀಯ? ಮೊದ್ಲು ನೀನ್ ಹೀಗಿರ್ಲಿಲ್ಲ ಕಣೋ. ತಾಯಿ ಅಂದ್ರೆ ಭಯ ಭಕ್ತಿ ಎಲ್ಲ ಇತ್ತು. ಈಗ ನೋಡು ಮಾತಿಗೆ ಮತ್ತೆ ಹೇಗ್ ಕೊಡ್ತಾ ಇದೀಯ ಅಂತ. ನನಗ್ ಗೊತ್ತು ಇದೆಲ್ಲ ನಿನ್ ಹೆಂಡತಿ ಅನ್ನಿಸ್ಕೊಂಡೋಳು ಎಲ್ಲ ಹೇಳ್ಕೊಟ್ಟಿದ್ದಾಳೆ ಅಂತ. ನನ್ನನ್ನ ನಿನ್ನಿಂದ ದೂರ ಮಾಡಕ್ ನೋಡ್ತಾ ಇದ್ದಾಳೆ ಅವಳು. ಅಮ್ಮ, ಬೆಣ್ಣೆ ದೋಸೆಲಿ ತುಪ್ಪ ಹುಡ್ಕಕ್ ಹೋಗ್ಬೇಡ. ಗುಲಾಬಿ ಅಂತ ಹುಡುಗಿ ಅಲ್ಲ. ತಟ್ಟೆಯಲ್ಲಿ ಅನ್ನ ಇಲ್ಲ ಅಂದ್ರು ಅನ್ನ ಇದೆ ಅಂತ ತಿಂದು ಕೈ ತೊಳ್ಕೊಳ್ಳೋ ಮನ್ಸಮ್ಮ ಅವಳ್ದು. ಅವಳು ಇನ್ನೊಬ್ರಿಗೆ ನೋವು ಕೊಡಲ್ಲ. ಹಾಗಾದ್ರೆ ನಾ ಇನ್ನೊಬ್ಬರನ್ನ ಕಿತ್ಕೊಂಡ್ ತಿಂತೀನಾ? ನಿನ್ ದೃಷ್ಟಿಯಲ್ಲಿ ನನ್ ಮನಸ್ಸು ಸರಿ ಇಲ್ವಾ? ನಾನ್ ಕಾಗಕ್ಕ ಅಂದ್ರೆ ನೀನ್ ಗೂಬಕ್ಕ ಅಂತ್ಯ. ನಾನ್ ಹೇಳಿದ ಆತರ ಅಲ್ಲಮ್ಮ. ನಾನ್ ಹೇಳಿದ್ದು ಗುಲಾಬಿ ಒಳ್ಳೆ ಹುಡುಗಿ ಅಂತ. ಹೌದು ಕಣೋ, ಅವಳು ಒಳ್ಳೆಯವಳು, ನಾನು ಕೆಟ್ಟವಳು. ಒಂದ್ ವಾರದಲ್ಲಿ ನೀನನ್ನ ಎಷ್ಟು ಬದಲಾಯಿಸ್ಬಿಟ್ಲು ನೋಡು ಅವಳು. ನೋಡು, ನನ್ ಮಾತು ಕೇಳ್ತೀನಿ ಅಂತ ನನಗ್ ಮಾತು ಕೊಡು. ಇಲ್ಲ ಅಂದ್ರೆ ಒಂದ್ ತೊಟ್ಟು ವಿಷ ಕೊಟ್ಬಿಡು. ಇಲ್ಲೇ ನಿನ್ ಮುಂದ್ ಕುಡ್ದು ಲಿಂಗೈಕ್ಯ ಆಗ್ಬಿಡ್ತೇನೆ.